ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2ನೇ ಅವಧಿಯಲ್ಲಿ 1 ತಿಂಗಳ ಅವಧಿಯಲ್ಲಿ 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಅದಾದ ನಂತರ ಭಾರತ ರತ್ನ. ಈ 10 ವರ್ಷಗಳ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಒಟ್ಟು 10 ಜನರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಂಗಾಗಿದೆ. ಅಂದರೆ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಕೊಟ್ಟಂಗಾಗಿದೆ. ನಾನಾಜಿ ದೇಶ್ಮುಖ್, ಪ್ರಣವ್ ಮುಖರ್ಜಿ, ಮದನ್ ಮೋಹನ್ ಮಾಳವೀಯ, ಅಟಲ್ ಬಿಹಾರಿ ವಾಜಪೇಯಿ, ಖ್ಯಾತ ಕಲಾವಿದ ಭೂಪೇನ್ ಹಜಾರಿಕಾ, ಈಗ ಕರ್ಪೂರಿ ಠಾಕೂರ್, ಬಿಹಾರದ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಹಿಂದುಳಿದ ವರ್ಗಗಳ ದೊಡ್ಡ ನಾಯಕ ಕರ್ಪೂರಿ ಠಾಕೂರ್. ಆಮೇಲೆ LK ಅಡ್ವಾಣಿ, ಭಾರತ ದೇಶದ ಉಪ ಪ್ರಧಾನಿಯಾಗಿ ಮತ್ತು ಗೃಹ ಸಚಿವರಾಗಿ ಕೆಲಸ ಮಾಡಿದಂಥವರು. ಆನಂತರ MS ಸ್ವಾಮಿನಾಥನ್, ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್ ಭಾರತ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದಂಥವರು ಮತ್ತು ಈ ಆಧುನಿಕ ಭಾರತಕ್ಕೆ ಭದ್ರ ಬುನಾದಿ ಹಾಕಿದಂಥವರು. ಎಲ್ಲರ ಬಗ್ಗೆ ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನಾನು. ಮೊದಲಿಗೆ ಕರ್ಪೂರಿ ಠಾಕೂರ್ ನಾನು ಹೇಳಿದೆ, ಇದು ಸ್ವಾಮಿನಾಥನ್. ಕರ್ಪೂರಿ ಠಾಕೂರ್ ಬಗ್ಗೆ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಹಿಂದುಳಿದ ವರ್ಗಗಳ ಬಹಳ ದೊಡ್ಡ ನಾಯಕ ಅವರು. ಕರ್ಪೂರಿ ಠಾಕೂರ್ ಅವರ ಹೆಸರು ಈಗಲೂ ಕೂಡ ನಾವು ಹೆಂಗೆ ದೇವರಾಜ ಅರಸು, ನಿಜಲಿಂಗಪ್ಪ ಅಂತ ನಾವು ಇಲ್ಲೇ ಹೇಳ್ತೀವೋ, ಹೇಗೆ ತಮಿಳುನಾಡಲ್ಲಿ ನಡಾರ್ ಕಾಮರಾಜ್ ಅವರ ಹೆಸರು ಪದೇ ಪದೇ ಕೇಳಿ ಬರುತ್ತೋ, ಅಣ್ಣಾದುರೈ ಅವರ ಹೆಸರು ಕೇಳಿ ಬರುತ್ತೋ, ಹಾಗೆಯೇ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ಹೆಸರು ಹೆಂಗೆ ಕೇಳಿ ಬರುತ್ತೋ, ಅದೇ ಥರ ಕರ್ಪೂರಿ ಠಾಕೂರ್ ಇವರ ಹೆಸರುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆ ಭಾಗದಲ್ಲಿ ಕೇಳಿಬರುತ್ತೆ. ಹಿಂದುಳಿದ ವರ್ಗಗಳ ನಾಯಕನಾಗಿ ಆ ಕಾಲದಲ್ಲೇ ಸಾರಾಯಿ ನಿಷೇಧ ಇಂಥ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಂಥ ನಾಯಕ ಕರ್ಪೂರಿ ಠಾಕೂರ್. ಯಾವಾಗ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆಯಾಯಿತೋ, ಸಡನ್ನಾಗಿ INDA ಮುಖ್ಯಸ್ಥರಾಗಿ ನಾನೇನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಥವಾ ಸಂಚಾಲಕನಾಗ್ತೀನಿ ಅಂತ ಕನಸು ಕಾಣ್ತಾ ಇದ್ರು ನಿತೀಶ್ ಕುಮಾರ್ ಪಥ ಬದಲಿಸ್ತಾರೆ. INDA ಮೈತ್ರಿಕೂಟದಿಂದ NDA ಮೈತ್ರಿಕೂಟಕ್ಕೆ ಬಂದುಬಿಡ್ತಾರೆ ಮತ್ತು ಮುಖ್ಯಮಂತ್ರಿ ಆಗಿ ಕೂಡ ಮುಂದುವರಿತಾರೆ. ಆದರೆ ಲಾಲು ಪ್ರಸಾದ್ ಯಾದವ್ ಜೊತೆಗಿನ ಸಂಬಂಧವನ್ನು ಕಡಿದುಕೊಳ್ತಾರೆ. ಹಾಗಾಗಿ ಕರ್ಪೂರಿ ಠಾಕೂರ್ ಅವರಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಅವರನ್ನು ನೆನಪಿಸಿಕೊಳ್ಳೋದಕ್ಕಾಗಿ ಕೂಡ ನಿಜವಾಗ್ಲೂ ನಾವು ಪ್ರಶಂಸೆ ವ್ಯಕ್ತಪಡಿಸಬೇಕಾಗಿದ್ರೆ ಇವರೆಲ್ಲ ನಮ್ಮ ಈ ಭಾರತ ದೇಶದ ಪುಣ್ಯ ಪುರುಷರು. LK ಅಡ್ವಾಣಿ, ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ, ಕೇವಲ ರಾಮ ಮಂದಿರ ವಿಚಾರ ಅಂತ ಮಾತ್ರ ಅಲ್ಲ. LK ಅಡ್ವಾಣಿ ಬಗ್ಗೆ BJP ಹೇಳತ್ತೋ ಭಾಳ ಕಡಿಮೆ ಹೇಳೋದು. ಇವರು ಕೂಡ ಪ್ರಧಾನಿ ಪಟ್ಟವನ್ನು ತ್ಯಾಗ ಮಾಡಿದವರು ಒಂದು ರೀತಿಯಲ್ಲಿ. 2004 ಸಂದರ್ಭದಲ್ಲಿ 2002-2004 ಆದಾಗ ನಿಮಗೆಲ್ಲ ಗೊತ್ತಿರ್ಬೋದು, ಪರ್ವೇಜ್ ಮುಷರಫ್ ಅವರ ಆಗ್ರಾ ಶೃಂಗಸಭೆ ಎಲ್ಲ ಆಯಿತು. ಅವರನ್ನೆಲ್ಲ ಪಾಕಿಸ್ತಾನದ ಇಲ್ಲಿ ಕರ್ಕೊಂಬರೋದು, ಇವರು ಬಸ್ ಯಾನದ ಮೂಲಕ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದು, ಆ ನಂತರ ಅಲ್ಲಿ ಯುದ್ಧಗಳೆಲ್ಲ ನಂತರ ಆಯಿತು, ಕಾರ್ಗಿಲ್ ಯುದ್ಧ ಎಲ್ಲ. ಆ ಸಂದರ್ಭದಲ್ಲಿ BJP ಪಾಳಯದಲ್ಲಿ ಒಂದು ಅಥವಾ RSS ಪಾಳಯದಲ್ಲಿ ಒಂದು ಮಾತು ಕೇಳಿ ಬಂದಿತ್ತು. ಅಂದರೆ ಆಗ ಅಗ್ರೆಸಿವ್ ಯಾರಿದ್ರು ಅಂತಂದರೆ ಒಂದು ರೀತಿಯಲ್ಲಿ LK ಅಡ್ವಾಣಿ, ವಾಜಪೇಯಿಗಿಂತಲೂ ಅಗ್ರೆಸಿವ್. ಇವರು ಪ್ರಧಾನಿ ಆಗಬೇಕು ಅಂತ ಬಂತು. 2004 ಚುನಾವಣೆ ಸಂದರ್ಭದಲ್ಲಿ ಇಂಡಿಯಾ ಶೈನಿಂಗ್ ಸಂದರ್ಭದಲ್ಲಿ ಪ್ರಮೋದ್ ಮಹಾಜನ್ ಇವರೆಲ್ಲ ಇಂಡಿಯಾ ಶೈನಿಂಗ್ ಆ ಸಂದರ್ಭದಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ಆಗುತ್ತೆ. ಅಂದರೆ ಹೇಗೆ 2014 ಗೋವಾದಲ್ಲಿ ರಾಜನಾಥ್ ಸಿಂಗ್ ನರೇಂದ್ರ ಮೋದಿ ಅವರ ಹೆಸರನ್ನು ಘೋಷಣೆ ಮಾಡಿದ್ರು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ, ಹಾಗೇನೆ ಒಂದು ರೀತಿಯಲ್ಲಿ LK ಅಡ್ವಾಣಿ ಅವರ ಹೆಸರು ಘೋಷಣೆ ಆಗುತ್ತೆ 2004 ಅನ್ನುವಂಥ ಭಾವನೆ ಎಲ್ಲರಲ್ಲಿ ಇತ್ತು. ಆಗ ಎಲ್ಲರೂ ಮಾತಾಡೋಕ್ಕಿಂತ ಮೊದಲೇ ಎದ್ದು ನಿಂತ LK ಅಡ್ವಾಣಿ ಯಾವುದೇ ಕಾರಣಕ್ಕೂ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರೆ, ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅವರಿರೋ ತನಕ ಅವರೇ ಅಂತ ಹೇಳಿ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ರು. ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಬಗ್ಗೆ ಒಂದು ಡೈರಿಯಲ್ಲಿ LKA ಅಂತ ಬಂದಿದ್ದಕ್ಕೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿ ತನಕ ನಾನು ಇದರಲ್ಲಿ ಕ್ಲೀನಾಗಿ ಬರೋದಿಲ್ಲ ಅಲ್ಲಿ ತನಕ ಸಂಸದನಾಗಿ ಉಳಿಯೋದಿಲ್ಲ ಅಂತ ಹೇಳಿ ಅದನ್ನು ಪಾಲಿಸಿದರು. ನಂತರ ಅವರನ್ನು ವೈಯಕ್ತಿಕವಾಗಿ ಗೊತ್ತಿದ್ದವರು ಹೇಳುವಂಥ ಮಾತು, ಅವರು ಯಾವತ್ತೂ ಕೂಡ ಒಬ್ಬ ಕಮ್ಯುನಲ್ ವ್ಯಕ್ತಿ ಆಗಿರಲಿಲ್ಲ. ಆದರೆ ರಾಮ ಮಂದಿರ ವಿಚಾರಕ್ಕಾಗಿ ಅವರು ತನು ಮನ ಧನದಿಂದ ಹೋರಾಟವನ್ನು ಮಾಡಿದರು.
ಹಾಗೇನೇ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ, ಯಾಕಂದರೆ ಅವರು ಸಿಂಧ್ ಪ್ರಾಂತ್ಯದವರು, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಜನಿಸಿದವರು, ಸಿಂಧಿ ಅವರು, ಅವರ ಮಾತೃಭಾಷೆ ಸಿಂಧಿ. ಪಾಕಿಸ್ತಾನಕ್ಕೆ ಹೋಗಿದ್ದಾಗ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಅವರ ಸಮಾಧಿಗೆ ಹೋಗಿ ಅಲ್ಲಿ ವಿಸಿಟರ್ ಬುಕ್ಕಲ್ಲಿ ಬರೆದು ಬಿಡ್ತಾರೆ, ಯಾವತ್ತೂ ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಓರ್ವ ಜಾತ್ಯತೀತ ವ್ಯಕ್ತಿಯಾಗಿದ್ದರು ಅಂತ. ಆ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು. ಅಲ್ಲಿಂದ ಎಲ್ ಕೆ ಅಡ್ವಾಣಿ ಅವರನ್ನು ಒಂದು ರೀತಿಯಲ್ಲಿ ಹೆಂಗೆ ದೂರವಿಡಲಾಯಿತು ಅಂತಂದರೆ, ಅವರ ಹಿಂದಿದ್ದ ಒಂದು ಪ್ರಭಾವಳಿ ಇತ್ತಲ್ಲ, ನಮಗೆಲ್ಲ ಭಾಳ ಆಶ್ಚರ್ಯ. ಒಂದು ಪ್ರಭಾವಳಿ ಎಲ್ ಕೆ ಅಡ್ವಾಣಿ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿಗಿಂತ ಒಂದು ಹೆಜ್ಜೆ ಮುಂದೆ, ಉಗ್ರ ಹಿಂದುತ್ವವಾದಿ, ಈ ಥರ ಅವರ ಪ್ರಭಾವಳಿ ಹೊರಟೋಗ್ಬಿಡ್ತು. ಎಲ್ ಕೆ ಅಡ್ವಾಣಿ ಮೂಲೆ ಗುಂಪಾಗ್ತಾ ಆದರೂ 2009ರಲ್ಲಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗ್ತಾರೆ, ಸೋಲ್ತಾರೆ. 2014ರಲ್ಲಿ ಇವರ ಹೆಸರನ್ನು ಮತ್ತೆ ಘೋಷಣೆ ಮಾಡಲಾಗತ್ತೆ ಅಂತಿರುತ್ತೆ. ಘೋಷಣೆ ಆಗೋದಿಲ್ಲ, ನರೇಂದ್ರ ಮೋದಿ ಅವರ ಹೆಸರು ಘೋಷಣೆ ಆಗುತ್ತೆ. ನರೇಂದ್ರ ಮೋದಿ ಅವರು ಗೆದ್ದು ಪ್ರಧಾನಮಂತ್ರಿಗಳಾಗಿ ಕೂತಿದ್ದಾಗ ಅಲ್ಲೊಂದು ಮಾತನ್ನು ಇವರು ಹೇಳ್ತಾರೆ, ನರೇಂದ್ರ ಬಾಯಿ ಕಿ ಕೃಪಾಸೆ ಹಮ್ ಇದರ ಪೌಂಚಿಗೆ ಅಂತೇಳಿ. ಆಗ ನರೇಂದ್ರ ಮೋದಿ ಅವರೊಂದು ಮಾತನ್ನು ಹೇಳ್ತಾರೆ, ಈಗಲೂ ನಿಮಗೆ ಕಾಣಸಿಗತ್ತೆ, ಅಡ್ವಾಣಿಜಿ ಐಸಿ ಶಬ್ದ ಮತ್ ಕಹಿಯೇ ಅಂತ ಶಬ್ದ ಮತ್ತೆ ಹೇಳಬೇಡಿ. ಕ್ಯಾ ಭಾರತ್ ಮಾತಾ ಕಾ ಸೇವಾ कृपा हो सकती है ಹೇಳ್ತಾರೆ. जिसे भारत माँ मेरी माँ है, ಭಾರತೀಯ ಜನತಾ ಪಾರ್ಟಿ ಬಿ ಮೇರಿ ಮಾ ಹೇ ಅಂತ ಹೇಳಿಬಿಟ್ಟು ಒಂದು ಅದನ್ನು ತಿಳಿಗೊಳಿಸ್ತಾರೆ. ಎಲ್ ಕೆ ಅಡ್ವಾಣಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವರ ಹೋರಾಟ, ಆಮೇಲೆ ಒಂದು ರೀತಿಯಲ್ಲಿ ಶಾಪಗ್ರಸ್ತ ನಾಯಕ ಅಂತಲೂ ಕಾಣ್ತಾರೆ. ಅದೇ ರಾಮ ಮಂದಿರ ಉದ್ಘಾಟನೆಗೆ ಆಗಲಿಲ್ಲ, ಶಂಕುಸ್ಥಾಪನೆಗೆ ಬರಲಿಕ್ಕೆ ಆಗಲಿಲ್ಲ. ನಂತರ ಈಗ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇವೆಲ್ಲವೂ ಕೂಡ ಇವರ ಹಿಸ್ಟ್ರಿ. ಇದಾದ ನಂತರ ಇನ್ನೂ ಕೆಲವು ನಾಯಕರು, ಭಾಳ ಮುಖ್ಯವಾಗಿ ನರಸಿಂಹರಾವ್ ಅವ್ರದ್ದು ಒಂದು ವಿಚಾರ ಹೇಳ್ಬಿಡ್ತೀನಿ ವೀಕ್ಷಕರೇ. 1991-92ರಲ್ಲಿ ಭಾರತದ ಬಜೆಟ್ ಎಷ್ಟಿತ್ತು ಗೊತ್ತಾ? 28,000 ಕೋಟಿ. ಎಷ್ಟು? 28,000 ಕೋಟಿ, ಕೇವಲ 32 ವರ್ಷಗಳ ಹಿಂದೆ. ಇವತ್ತು ಕರ್ನಾಟಕದ ಬಜೆಟ್ 3,80,000 ಕೋಟಿ. 28,000 ಕೋಟಿ ಬಜೆಟ್. ಮೊನ್ನೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಜೆಟ್ ಮಂಡಿಸಿತ್ತಲ್ವಾ, 28,000 ಕೋಟಿಯಲ್ಲಿ 47 ಲಕ್ಷ ಕೋಟಿಯಲ್ಲಿ. ಅದಕ್ಕೆ ನಿಜವಾದ ಕಾರಣೀಕರ್ತರು ಇವರು ಮತ್ತು ಇವರ ಜೊತೆ ಕೆಲಸ ಮಾಡಿದಂಥ ಅರ್ಥ ಸಚಿವ ಮನಮೋಹನ್ ಸಿಂಗ್ ಅವರು. ಇವರ ಕಾಲಾವಧಿಯಲ್ಲಿ ದೇಶಕ್ಕೆ ಹರಿದು ಬರ್ತಾ ಇರ್ತಂಥ ಬಂಡವಾಳ ಒಂದು ವರ್ಷಕ್ಕೆ 1,095 ಕೋಟಿ, 1,000 ಕೋಟಿ. ಒಂದು ವರ್ಷಕ್ಕೆ ಬರ್ತಾ ಇದ್ದು 1,000 ಕೋಟಿ. ಈಗ ನಮ್ಮ MLAಗಳ ಬಳಿ ಇದೆ 1,000 ಕೋಟಿ. 1,000 ಕೋಟಿ ಸರ್. ಇವರು ಅಧಿಕಾರದಿಂದ ಕೆಳಗಿಳಿಯೋ ಹೊತ್ತಿಗೆ ಅದು 43,000 ಕೋಟಿಗೆ ತಲುಪಿತ್ತು. ಎಷ್ಟು ಪಾಲು ಜಾಸ್ತಿ ಮಾಡಿದ್ರು ಹೇಳಿ? ಉದಾರೀಕರಣ, ಗ್ಲೋಬಲೈಸೇಷನ್. ಇವತ್ತು ಭಾರತ ಇಷ್ಟು ಸದೃಢವಾಗಿದ್ದರೆ, ಮೂರನೇ ಆರ್ಥಿಕತೆ ಹತ್ರ ದಾಪುಗಾಲು ಆಗ್ತಾ ಇದ್ದರೆ, ಅದಕ್ಕೆ ಮುಖ್ಯ ಕಾರಣ PV ನರಸಿಂಹರಾವ್. ಬೇಸರ ಏನಪ್ಪ ಅಂತಂದರೆ, ಆ ಮಾತನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿಲ್ಲ. ಇದೇ ನರಸಿಂಹರಾವ್ ಅವರನ್ನು AICC ಕಚೇರಿಯೊಳಗೆ ಇವರ ಪಾರ್ಥಿವ ಶರೀರ ಹೋಗಲಿಲ್ಲ, ದೆಹಲಿಯಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಯಲಿಲ್ಲ, ಹೈದರಾಬಾದ್ಗೆ ಕರ್ಕೊಂಡು ಹೋಗಬೇಕಾಯಿತು. ಇದರ ಜೊತೆಗೆ ಸೋನಿಯಾ ಗಾಂಧಿ ಕೂಡ ಅಥವಾ ಕಾಂಗ್ರೆಸ್ ಕೂಡ ಇದನ್ನು ಸಂಭ್ರಮಿಸಲೇ ಇಲ್ಲ, ತೆಲಂಗಾಣ ಮುಖ್ಯಮಂತ್ರಿ ಹೊರತುಪಡಿಸಿ.